ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. 1 ಕಪ್ ಅಕ್ಕಿ ಹಿಟ್ಟು ಮತ್ತು 1 ಕಪ್ ರವೆಯಿಂದ ತುಂಬ ಸುಲಭವಾಗಿ ರುಚಿಯಾದಂತಹ ಚಕ್ಕುಲಿ ಮಾಡ್ಕೊಳ್ಳುವಂತಹ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ರವಾ ಚಕ್ಲಿ ಮಾಡೋದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ, ತುಂಬ ಟೈಮ್ ಸೇವ್ ಆಗುತ್ತೆ. ನೀವು ಕೇವಲ ಒಂದು 15-20 ನಿಮಿಷದಲ್ಲಿ ನೀವು ಚಕ್ಲಿನ ಮಾಡ್ಕೋಬೋದು. ಸೊ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಮೊದಲನೇದಾಗಿ ನಾನು ಚಕ್ಲಿ ಮಾಡೋದಕ್ಕೆ ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನಿಗೆ ಈಗ 2 ಕಪ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, 2 ಕಪ್ಪು ನಾನು ಅಳತೆ ಮಾಡಿಕೊಂಡು 2 ಕಪ್ ನೀರು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಳೋಣ. ಒಂದು 1/4 ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರಕ್ಕೆ ಅಂತ ಹಾಕಿ ಉಪ್ಪು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ಓಕೆ, ನೆಕ್ಸ್ಟು ಇಲ್ಲಿ ಅಜ್ವೈನ್ ತೊಗೊಂಡಿದ್ದೀನಿ ನಾನಿಲ್ಲಿ. ಅಜ್ವೈನ್ ಇದ್ದರೆ ಅಜ್ವೈನ್ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ನೀವು ಸೋಂಪು ಹಾಕ್ಬೋದು. ಸೋಂಪು ಇಲ್ಲ ಅಂತ ಅಂದರೆ ನೀವು ಜೀರಿಗೆ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಸ್ವಲ್ಪ ಕೈಯಲ್ಲಿ ನಾನು ಅದನ್ನು ಮ್ಯಾಶ್ ಥರ ಮಾಡಿ ಹಾಕ್ತಾಯಿದ್ದೀನಿ. ಸೊ ನಂತರ ಇಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ನಾನು ರವೆ ತೊಗೊಂಡಿದ್ದೀನಿ, ಸೂಜಿ. ಸೊ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಇದು ಬೇಯಬೇಕು. ಸೊ ನೋಡಿ, ಈಗ ಏನದು ಸ್ವಲ್ಪ ತೆಳ್ಳಗಿದೆಯಲ್ಲ, ಅದು ಸ್ವಲ್ಪ ಗಟ್ಟಿಯಾಗೋವರೆಗೂ ನಾನು ಅದನ್ನು ಬೇಯಿಸ್ಕೊಂಡಿದ್ದೀನಿ. ನೋಡಿ, ಈ ಥರ ಆಗಿರಬೇಕು. ನಂತರ ಈಗ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ನಾವು ವೆಜಿಟೇಬಲ್ ಆಯಿಲ್ನ ಹಾಕ್ಕೊಳ್ಳೋಣ. ಓಕೆ, ಹಾಕಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ನೋಡಿ, ನಾನು ಮಿಕ್ಸ್ ಮಾಡಿದ್ದೀನಿ. ಸೊ ಮಿಕ್ಸ್ ಆದ ನಂತರ ಈಗ 1 ಕಪ್ ಆಗೋಷ್ಟು ನಾನು ರೈಸ್ ಫ್ಲೋರ್ ತೊಗೊಂಡಿದ್ದೀನಿ, ಅಂದರೆ ಅಕ್ಕಿ ಹಿಟ್ಟು, ಮನೇಲೇ ಇರೋಂತಹ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಓಕೆ, ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು 2 ನಿಮಿಷ ಬೇಯಿಸಿದ್ದೀನಿ. ನಂತರ ಈಗ ಒಂದು ತಟ್ಟೆಗೆ ತೆಕ್ಕೊಳ್ಳೋಣ. ಇದನ್ನು ಸ್ವಲ್ಪ ತಣ್ಣಗಾಗಲಿ, ಜಾಸ್ತಿ ಸುಡ್ತಾ ಇದ್ದರೆ ಅದು ಕೈಗೆ ಅಂಟ್ಕೊಂಡ್ಬಿಡುತ್ತೆ. ಸೊ ನೋಡಿಕೊಂಡು ಸ್ವಲ್ಪ ತಣ್ಣಗಾಗಲಿ, ಜಾಸ್ತಿ ಪೂರ್ತಿ ತಣ್ಣಗಾಗಿರಬಾರ್ದು. ಈಗ ತಟ್ಟೆಗೆ ಹಾಕಿ ನಾನೀಗ ಚೆನ್ನಾಗಿ ಇದನ್ನು ನಾದ್ತೀನಿ. ಒಂದು 5 ನಿಮಿಷ ಚೆನ್ನಾಗಿ ನಾದಬೇಕು. ನೋಡ್ತಾ ಇದ್ದೀರಲ್ಲ, ನೋಡಿ ನಾನು ಇವಾಗ ಹೇಗಿದೆ ಹಿಟ್ಟು. ಸೊ ನಾದದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಬಂದಿರುತ್ತೆ ಅಂತ. ಅಲ್ಲಿವರೆಗೂ ನೀವು ನಾದಬೇಕಾಗುತ್ತೆ ಫ್ರೆಂಡ್ಸ್. ಒಂದು 5 ನಿಮಿಷ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಅದು. ಒಂದು 5 ನಿಮಿಷ ಚೆನ್ನಾಗಿ ನಾದಿ ಇದನ್ನು. ಓಕೆ, ನೋಡಿ ಈ ಥರ ಇರಬೇಕು. ಚಪಾತಿ ಹಿಟ್ಟಿರುತ್ತಲ್ಲ, ಸೊ ಅದೇ ಥರ ಇದೆ ಇವಾಗ. ಈಗ ಕರೆಕ್ಟಾಗಿದೆ. ಇದನ್ನು ಇವಾಗ ನಾನು ಒಂದು ಸೈಡ್ ತೆಗೆದು ಇಟ್ಬಿಟ್ಟು ಈಗ ಚಕ್ಲಿ ಒಳ್ಳು ತೊಗೋತಾ ಇದ್ದೀನಿ ನಾನು. ನೋಡಿ, ಚಕ್ಲಿ ಒಳ್ಳಿಗೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ, ಸೈಡಲ್ಲೆಲ್ಲ ಅಂಟ್ಕೋಬಾರ್ದು ಅಂತ, ಹಿಟ್ಟು ಅಷ್ಟೇ. ಓಕೆ, ಈಗ ಹಾಕಿ ಇದಕ್ಕೆ ನಾನು ಈಗ ಮಾಡಿರುವಂತಹ ಚಕ್ಲಿ ಮಾಡೋದಕ್ಕೆ ಹಿಟ್ಟು ಹಾಕಿದ್ದೀವಲ್ಲ, ಸೊ ಅದನ್ನು ಪೂರ್ತಿ ಈಗ ಫಿಲ್ ಮಾಡ್ಕೋತಾ ಇದ್ದೀನಿ. ನಂತರ ಈಗ ಕ್ಲೋಸ್ ಮಾಡ್ಕೊಳ್ಳೋಣ ಇದನ್ನು. ಚಕ್ಲಿ ಒಳ್ಳು ನೋಡ್ತಾ ಇದ್ದೀರಲ್ಲ, ನಾನು ಕ್ಲೋಸ್ ಮಾಡಿದ್ದೀನಿ. ಸೊ ರವಾ ಚಕ್ಲಿ ಮಾಡೋದಕ್ಕೆ ಜಾಸ್ತಿ ಟೈಮ್ ಬೇಕಾಗೋದಿಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ ಕೂಡ. ಇದನ್ನು ಮಾಡಿ ನೀವು ಮನೆಯಲ್ಲಿ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ನೀವು 1 ತಿಂಗಳವರೆಗೂ ಇದನ್ನು ತಿನ್ಬೋದು. ಓಕೆ, ನೋಡ್ತಾ ಇದ್ದೀರಲ್ಲ ನಾನು ಹೇಗೆ ಚಕ್ಲಿನ ಈಗ ಹಾಕ್ತಾಯಿದ್ದೀನಿ ಅಂತ. ನೀವು ನೋಡ್ತಾ ಇದ್ದೀರ ಚಕ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ. ನೋಡಿ, ಒಂದು ಬಟರ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ ನಾನು. ಸೊ ಬಟರ್ ಪೇಪರ್ ಇದ್ದರೆ ಯೂಸ್ ಮಾಡಿ, ಇಲ್ಲ ಅಂದರೆ ನೀವು ತಟ್ಟೆಲಿ ಕೂಡ ಮಾಡ್ಬೋದು ಚಕ್ಲಿನ. ಓಕೆ, ನೋಡಿ ಈ ಥರ ನಾನು ಶೇಪ್ ನಿಧಾನವಾಗಿ ನಾವು ಶೇಪ್ ಕೊಟ್ಕೊಳ್ಳೋಣ. ರೌಂಡ್ ಶೇಪ್ ಮಾಡಬೇಕಲ್ಲ. ಸೊ ನೋಡಿ, ಹೀಗೆ ಈಗ ನಾನು ಎಲ್ಲ ಚಕ್ಲಿಗಳನ್ನು ಈಗ ಹಾಕ್ಕೋತೀನಿ. ನೋಡಿ, ರವೆಯಿಂದ ನಾವು ಈ ಥರ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ನಮಗೆ ಇದು ರವಾ ಚಕ್ಲಿನ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಬಂದಿರುತ್ತೆ. ಸೊ ತುಂಬಾ ಒಂದು ಟೇಸ್ಟಿಯಾಗಿ ಎಮ್ಮಿಯಾಗಿ ಇರುತ್ತೆ. ಇದು ಗರಿ ಗರಿಯಾಗಿ ಬರುತ್ತೆ. ಸೊ ಈಗ ಡೀಪ್ ಫ್ರೈ ಮಾಡೋದಕ್ಕೆ ನಾನಿವಾಗ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಸೊ ಎಣ್ಣೆ ಸ್ವಲ್ಪ ಬಿಸಿಯಾಗಲಿ, ಪೂರ್ತಿ ಜಾಸ್ತಿ ಬಿಸಿಯಾಗಿರಬಾರ್ದು. ಸೊ ಮೀಡಿಯಮ್ ಬಿಸಿಯಾಗಿರಬೇಕು. ಈಗ ನಾವು ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಚಕ್ಲಿಗಳನ್ನೆಲ್ಲ ಹಾಕ್ಕೋತಾ ಇದ್ದೀನಿ ನಾನು, ರವಾ ಚಕ್ಲಿ. ಸೊ ನೋಡಿ, ಇದನ್ನು ಸೂಜಿ ಚಕ್ಲಿ ಅಂತ ಕೂಡ ಕರೀತಾರೆ. ನೋಡ್ಬೋದು, ಇವಾಗ ನಾನು ಎಲ್ಲದನ್ನು ಹಾಕ್ಕೊಂಡಿದ್ದೀನಿ. ನಿಧಾನವಾಗಿ ಹಾಕ್ಕೊಳ್ಳಿ, ಎಣ್ಣೆ ಸಿಡಿಯುತ್ತೆ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ನಂತರ ನೋಡಿ, ಈಗ ಒಂದು ಸೈಡಿದ ಬೆಂದಿದೆ. ಸೊ ಇದನ್ನು ಟರ್ನ್ ಮಾಡ್ಕೊಳ್ಳೋಣ. ಈಗೆಲ್ಲ ಚಕ್ಲಿಗಳನ್ನು ನಾನು ಟರ್ನ್ ಮಾಡಿ ಬೇಯಿಸ್ತೀನಿ. 2 ಸೈಡ್ ಬೇಯಿಸ್ಬೇಕಲ್ಲ, ನೀಟಾಗಿ ಬೆಂದಿದೆ. ಸೊ ಇವಾಗ ಒಂದೊಂದಾಗಿ ನಾನು ತೆಗೆದಿಟ್ಕೋತಾ ಇದ್ದೀನಿ. ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗೆದಿಟ್ಕೊಳ್ಳೋಣ. ಓಕೆ, ಅದರಲ್ಲಿ ಏನು ಎಣ್ಣೆ ಅಂಶ ಇರುತ್ತೋ ಅದೆಲ್ಲ ಪೂರ್ತಿ ಹೋಗುತ್ತೆ. ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡ್ತಾ ಇದ್ದೀರಲ್ಲ, ರವಾ ಚಕ್ಲಿ ಎಷ್ಟು ಈಸಿಯಾಗಿ ಮಾಡಿದ್ವಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸೋಣ. ಬಾಯ್, ಸಿ ಯು, ಟೇಕ್ ಕೇರ್.